Hi dear parents. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳಲಿಕ್ಕೆ ಹೋಗೋದು ಮಕ್ಕಳದು ಒಂದು ಡಯಟ್ ಬಗ್ಗೆ. ಸೊ ಇವಾಗ ತುಂಬ ಮಕ್ಕಳಿಗೆ ADHD ಅಥವಾ ಹೈಪರ್ ಆ್ಯಕ್ಟಿವಿಟಿ ಡಯಾಗ್ನೋಸ್ ಮಾಡ್ತೇವೆ. ಸೊ ಪ್ರಾಪರಾಗಿ ಪ್ರೊಫೆಷನಲ್ಸ್ ಡಯಾಗ್ನೋಸಿಸ್ ಮಾಡಿದರೆ ADHD ಇಲ್ಲದ್ರೆ ಹೈಪರ್ ಆ್ಯಕ್ಟಿವಿಟಿ ಇಲ್ಲದ್ರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಎಲ್ಲ ಡಯಾಗ್ನೋಸ್ ಮಾಡಿದರೆ ನೀವು ಎಲ್ಲರೂ ಮಕ್ಕಳಿಗೆ ಒಳ್ಳೆಯದೊಂದು ಡಯಟ್ ಫಾಲೋ ಮಾಡಬೇಕು. ಯಾಕೆಂದರೆ ಕೆಲವು ಫುಡ್ ಐಟಮ್ಸ್ ಈ ಹೈಪರ್ ಆ್ಯಕ್ಟಿವಿಟಿ ಟ್ರಿಗರ್ ಮಾಡ್ಕೊಂಡ್ರೆ ಹೈಪರ್ ಆ್ಯಕ್ಟಿವಿಟಿ ಜಾಸ್ತಿಯೇ ಮಾಡಿಸ್ತದೆ. ಸೊ ಅದೇ ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವು ಫುಡ್ ಐಟಮ್ಸ್ ಹೇಳ್ತೇನೆ, ಯಾವುದೆಲ್ಲ ಫುಡ್ ಐಟಮ್ಸ್ ತಗೊಳ್ಬೋದು, ಯಾವ ರೀತಿಯಲ್ಲೆಲ್ಲ ತಗೊಳ್ಬೋದು ಅಂಥದ್ದು. ಸೊ ಫಸ್ಟಾಗಿ ನೀವು ಕಂಪ್ಲೀಟ್ಲಿ ಚಾಕ್ಲೇಟ್ಸ್ ಅಥವಾ ಸ್ವೀಟ್ ಪ್ರಾಡಕ್ಟ್ಸ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದು ಕೂಡ ಚಾಕ್ಲೇಟ್ಸ್ ಹೇಳ್ತಾರೆ, ಅದು ಕೂಡ ಡಾರ್ಕ್ ಪ್ಯೂರ್ ಚಾಕ್ಲೇಟ್ಸ್ ಬ್ರೈನಿಗೆ ಒಳ್ಳೇದಂದ್ರೆ ಇಟ್ ಈಸ್ ಕರೆಕ್ಟ್. ಬ್ರೈನಿಗೆ ಚಾಕ್ಲೇಟ್ಸ್ ಒಳ್ಳೇದಾದರೆ ಹೈಪರ್ ಆ್ಯಕ್ಟಿವಿಟಿ ಇರುವಾಗ ಮಕ್ಕಳಿಗೆ ಜಾಸ್ತಿ ಪ್ಯೂರ್ ಚಾಕ್ಲೇಟ್ಸ್ ಕೊಡಬಾರ್ದು. ಯಾಕೆಂದರೆ ಆಲ್ರೆಡಿ ಅವರಲ್ಲಿ ಎನರ್ಜಿ ಇದೆ, ಜಾಸ್ತಿನೇ ಇದೆ. ಸೊ ಅದರ ಮೇಲೆ ಈ ಚಾಕ್ಲೇಟ್ಸ್ ಎಲ್ಲ ಕೊಡುವಾಗ ಅದು ಈ ಹೈಪರ್ ಆ್ಯಕ್ಟಿವಿಟಿ ಟ್ರಿಗರ್ ಮಾಡ್ತೇವೆ. ಸೊ ಅಷ್ಟು ಚಾಕ್ಲೇಟ್ಸ್ ಒಂದು ಸ್ವೀಟ್ ಐಟಮ್ಸ್ ಅದಕ್ಕೆ ನಾರ್ಮಲ್ ಶುಗರ್, ನಮ್ಮ ಸಕ್ಕರೆಗೆ ಬದಲು ಬೆಲ್ಲ ಆ್ಯಡ್ ಮಾಡ್ಬೋದು. ಸೊ ಡೈರೆಕ್ಟ್ ಸಕ್ಕರೆ ಕೊಡಬಾರ್ದು ಜಾಸ್ತಿ. ಸೊ ಇದು ಒಂದು. ಇನ್ನೊಂದು ಏರೇಟೆಡ್ ಡ್ರಿಂಕ್ಸ್ ಅಥವಾ ಕಫಿನೇಟೆಡ್ ಡ್ರಿಂಕ್ಸ್ ಅಂದರೆ ನಮ್ಮ ಅಂಗಡಿಯಿಂದ ಸಿಕ್ಕುವ ಈ ಮರಿಂಟಾ, ಸ್ಪ್ರೈಟ್ ಆ ಥರದ್ದು ಜಾಸ್ತಿ ಕೊಡಬಾರ್ದು. ಜಾಸ್ತಿ ಅಂದರೆ ಕಂಪ್ಲೀಟ್ಲಿ ಹೈಪರ್ ಆ್ಯಕ್ಟಿವಿಟಿ ಇರುವಾಗ ಮಕ್ಕಳಿಗೆ ಕೊಡಬಾರ್ದು. ಯಾಕೆಂದರೆ ಅದರಲ್ಲಿ ಶುಗರ್ ಕಂಟೆಂಟ್ ಕೂಡ ಜಾಸ್ತಿ ಇರ್ತದೆ. ಮತ್ತು ಇನ್ನೊಂದು ಆ್ಯಡೆಡ್ ಫ್ಲೇವರ್ಸ್ ಅವರು ಯೂಸ್ ಮಾಡ್ತಾರೆ. ಸೊ ಇದು ಹೈಪರ್ ಆ್ಯಕ್ಟಿವಿಟಿ ಟ್ರಿಗರ್ ಮಾಡ್ತೇವೆ, ಜಾಸ್ತಿ ಮಾಡ್ತೇವೆ. ಮತ್ತು ಇನ್ನೊಂದು ನಮಗೆ ಈ ಅಂಗಡಿಯಿಂದ ಪ್ಯಾಕ್ಡ್ ಫುಡ್ ಐಟಮ್ಸ್, ಯಾಕೆಂದರೆ ಅದರಲ್ಲಿ ಪ್ರಿಸರ್ವೇಟಿವ್ ಜಾಸ್ತಿ ಆ್ಯಡ್ ಮಾಡ್ತಾರೆ. ಮತ್ತು ಇನ್ನೊಂದು ಅದರಲ್ಲಿ ಬರುವ ಈ ಅಜಿನೋಮೋಟೊ. ಸೊ ಈ ಅಜಿನೋಮೋಟೊ ಮತ್ತು ಈ ಮಸಾಲಾಸಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್, ಪ್ರಿಸರ್ವೇಟಿವ್ಸ್, ಕಲರಿಂಗ್ ಏಜೆಂಟ್ಸ್, ಈವನ್ ನಾರ್ಮಲ್ ನಾವು ಅಂಗಡಿಯಿಂದ ತಗೊಳ್ಳುವ ಚಿಕನ್ ಕಬಾಬ್ ಮಸಾಲಾದಲ್ಲಿ ಕೂಡ ಸೊ ದೇ ವಿಲ್ ಆ್ಯಡ್ ಕಲರ್ಸ್. ಸೊ ದೀಸ್ food colors are not good for our children. Like if children are having ADHD hyperactivity ಇದ್ದರೆ ಇದನ್ನು ಈ ಮಸಾಲಾಸ್ ಹೈಪರ್ ಆ್ಯಕ್ಟಿವಿಟಿ ಟ್ರಿಗರ್ ಮಾಡ್ತೇವೆ. ಅದೇ ಥರ ಸಿಟ್ರಿಕ್ ಕಂಟೆಂಟ್ ಇರುವ ಫುಡ್ ಐಟಮ್ಸ್ ಜಾಸ್ತಿ ಕೊಡಬಾರ್ದು. ಸೊ ಈ ಥರ ಅದು ಕೂಡ ಆಯಿಲಿ ಫ್ರೈಡ್ ಫುಡ್ಸ್ ಜಾಸ್ತಿ ತಗೊಳ್ಳಿಕ್ಕೆ ಕೊಡಬಾರ್ದು. ಸೊ ಈ ಥರ ಆ್ಯಕ್ಚುಲಿ ಒಂದು ತುಂಬ ಫುಡ್ ಐಟಮ್ಸ್ ಇದೆ. ಸೊ ಇನ್ನೊಂದು ರೀಸನ್ ಏನಂದರೆ ಹೈಪರ್ ಆ್ಯಕ್ಟಿವಿಟಿ ಇರುವಾಗ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಬರಲಿಕ್ಕಿರೋ ಚಾನ್ಸಸ್ ತುಂಬ ಇದೆ. ಅಂದರೆ ಕಾನ್ಸ್ಟಿಪೇಷನ್ ಅಂದರೆ ದಿನಾಲೂ ಮೋಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. 3 ದಿನದಲ್ಲಿ ಇಲ್ಲದ್ರೆ 4 ದಿನದಲ್ಲಿ ಒಂದು ಸಲ ಮಾತ್ರ ಮಕ್ಕಳು ಮೋಷನ್ ಮಾಡ್ತಾರೆ. ಅದು ಒಂದು ವೇಳೆ ಮೋಷನ್ ಹೋಗುವಾಗ ಕೂಡ ತುಂಬ ಟೈಟ್ನೆಸ್, ಮೋಷನ್ ತುಂಬ ಗಟ್ಟಿಯಾಗಿ ಹೋಗ್ತದೆ. ಸೊ ಈ ವಿಷಯ ಇರುವಾಗ ಕೂಡ ನಾವು ಕರೆಕ್ಟ್ ಒಂದು ಪ್ರಾಪರ್ ಡಯಟ್ ಒಂದು ಫಾಲೋ ಮಾಡಬೇಕು. ಸೊ ಇದನ್ನ ಬದಲೆಲ್ಲ ನಮಗೆ ಏನು ಕೊಡ್ಬೋದಂದರೆ ಆದಷ್ಟು ನಾವು ರೈಸ್ ಪ್ರಾಡಕ್ಟ್ಸ್ ಮಾತ್ರ, ಅದು ಕೂಡ ಮನೆಯಲ್ಲಿ ಮಾಡುವ ಅಕ್ಕಿದು ದೋಸೆ, ಅನ್ನ, ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಇರುವ ಫುಡ್ ಜಾಸ್ತಿ ಮಕ್ಕಳಿಗೆ ಕೊಡಬೇಕು. ಟು ದ ಲೆವೆಲ್ ಬೆಸ್ಟ್ ಅವಾಯ್ಡ್ ವೀಟ್ ಪ್ರಾಡಕ್ಟ್ಸ್ ಜಾಸ್ತಿನೇ ಸ್ವಲ್ಪ ಒಂದು ಅವಾಯ್ಡ್ ಮಾಡೋದು ಒಳ್ಳೆಯದಾಗ್ತದೆ. ವೀಟ್ ಕೊಡ್ಬೋದು, ಆದರೆ ಗ್ಲೂಟನ್ ಫ್ರೀ ಕಂಟೆಂಟ್ ಇರೋ ಕೆಲವು ಗೋತಿದು ಹುಡಿ ವೀಟ್ ಸಿಗ್ತದೆ, ಆದರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ. ಸೊ ಅದೇ ಕೊಡಲೇಬಾರ್ದು ಅಂತ ನಾನು ಹೇಳಲ್ಲ. ಸೊ ಟ್ರೈ ಯುವರ್ ಲೆವೆಲ್ ಬೆಸ್ಟ್ ಟು ಮಿನಿಮೈಸ್ ಅದು ವೀಟ್ ಪ್ರಾಡಕ್ಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಅಕ್ಕಿದೆ, ಅನ್ನ ಕೊಡಬೇಕು, ಪ್ಲಸ್ ಈಕ್ವಲೆಂಟ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್. ಎಷ್ಟು ಅನ್ನ ತಿಂತಿದ್ದಾರೆ ಅದೇ ಥರನೇ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಮತ್ತು ಮನೆಯಲ್ಲಿ ಮಾಡೋ ಫುಡ್ ಪ್ರಾಡಕ್ಟ್ಸೇ ಜಾಸ್ತಿ ಕೊಡಲಿಕ್ಕೆ ಮಕ್ಕಳಿಗೆ ಹೈಪರ್ ಆ್ಯಕ್ಟಿವಿಟಿ ಇದ್ದರೆ. ಸೊ ಪ್ರಾಪರ್ ADHD ಸಿವಿಯಾರಿಟಿ ಜಾಸ್ತಿ ಇದ್ದರೆ ಒಂದು ಡಯಟಿಷಿಯನ್ ಇನ್ಸ್ಟ್ರಕ್ಷನ್ಸ್ ಕೂಡ ಫಾಲೋ ಮಾಡೋದು ಒಳ್ಳೆಯದಾಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.